ಇವತ್ತು ಅನದರ್ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಅದು ಏನು ಅಂತಂದ್ರೆ, ಹಣ್ಣುಗಳು ಅತ್ಯುತ್ತಮ ಸಿಹಿ ತಿಂಡಿ ಅಂತ ಅನ್ಕೊಂಡಿದೀವಿ. ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲದಾಗಿ, ಹಣ್ಣು ಯಾರಿಗಿಷ್ಟ ಆಗಲ್ಲ ಹೇಳಿ? ಎಲ್ಲಾರ್ಗೂ ಕೂಡ ಹಣ್ಣನ್ನ ಇಷ್ಟ ಆಗತ್ತೆ. ಈಗ ನಮ್ಮ NIN ಗೈಡ್ಲೈನ್ಸ್ ಪ್ರಕಾರ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ನ್ಯೂಟ್ರಿಷನ್ ಗೈಡ್ಲೈನ್ಸ್ ಪ್ರಕಾರ, ಪ್ರತಿಯೊಬ್ಬರು ದಿನಕ್ಕೆ 400 ಗ್ರಾಮ್ ಅಷ್ಟು ವೆಜಿಟೇಬಲ್ಸ್, ತರಕಾರಿ ಮತ್ತು ಹಣ್ಣನ್ನ ಸೇವನೆ ಮಾಡ್ಕೋಬೇಕಾಗತ್ತೆ. ಸೊ ಯಾಕೆ ಈ ವೆಜಿಟೇಬಲ್ಸ್ ಇಂಪಾರ್ಟೆಂಟ್ ಅಂದ್ರೆ, ಇದರಲ್ಲಿ ಜೀವಸತ್ವಗಳು, ಖನಿಜಗಳು, ಹಾಗೆ ನಮ್ಮ ದೇಹಕ್ಕೆ ಬೇಕಾದ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್, ನಾರಿನಂಶ, ಇದೆಲ್ಲದಲ್ಲೂ ಯಥೇಚ್ಛವಾದ ಪೋಷಕಾಂಶ ಭರಿತ ಆಹಾರವಾಗಿರೋದ್ರಿಂದ ಇವನ್ನ ನಾವು ತಗೋಬೇಕಾಗತ್ತೆ. ಈ ಹಣ್ಣುಗಳು ಅಂತ ಬಂದಾಗ ಎರಡು ತರದ್ ಬರುತ್ತೆ. ಒಂದು ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ, ಒಣ ಹಣ್ಣುಗಳು, ಹಾಗೆ ಫ್ರೆಶ್ ಫ್ರೂಟ್ಸ್ ಅಂತಾನೂ ನಾವು ಹೇಳ್ತೀವಿ. ಈ ಡ್ರೈ ಫ್ರೂಟ್ಸಿಗೂ ಫ್ರೆಶ್ ಫ್ರೂಟ್ಸಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಈ ಡ್ರೈ ಫ್ರೂಟ್ಸ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಹಣ್ಣನ್ನ ಡ್ರೈ ಮಾಡಿ, ಒಣಗಿಸಿ, ಡಿಹೈಡ್ರೇಟ್ ಮಾಡಿ, ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ನೆಲ್ಲ ರಿಮೂವ್ ಮಾಡಿ ಅದನ್ನ ತುಂಬಾ ದಿನ ಬಳಕೆನ ನಾವು ಮಾಡಬಹುದು. ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ. ಈಗ ತಾಜಾ ಹಣ್ಣುಗಳು ಅಂತಂದ್ರೆ, ನಾವು ಫ್ರೆಶ್ ಆಗಿ ಸಿಗುತ್ತೆ, ಅದನ್ನ ನಾವು ಉಪಯೋಗಿಸ್ತೀವಿ, ಆದ್ರೆ ತುಂಬಾ ದಿನ ನಾವು ಅದನ್ನ ಸ್ಟೋರ್ ಮಾಡೋಕ್ಕಾಗಲ್ಲ, ಇದು ಬೇಗ ಹಾಳಾಗೋಗುತ್ತೆ. ಹಾಗಾಗಿ ನಮಗೆ ಡ್ರೈ ಫ್ರೂಟ್ಸ್ನ ಬಳಕೆನೂ ಮಾಡಬಹುದು, ಹಾಗೆ ಫ್ರೆಶ್ ಫ್ರೂಟ್ಸ್ನ ಬಳಕೆ ಮಾಡೋದು. ಆದ್ರೆ ಇದನ್ನ ಹೇಗೆ ಬಳಕೆ ಮಾಡಬೇಕು, ಎರಡು ವ್ಯತ್ಯಾಸ ಇದೆಯಾ? ಎರಡರಲ್ಲೂ ಖಂಡಿತವಾಗ್ಲೂ ಇರುತ್ತೆ. ಹೇಗೆ ಅಂತಂದ್ರೆ, ನಾವೀಗ ಒಂದು ಬಟ್ಲಷ್ಟು, ಒಂದು 100 ಗ್ರಾಮ್ ಅಷ್ಟು ನಾವು ಗ್ರೇಪ್ಸ್ನ ತಗೊಂಡಾಗ ಇದು 400 ಕ್ಯಾಲೋರೀಸ್ ಅಷ್ಟು ಎನರ್ಜಿ ಕೊಡ್ತಾ ಹೋಗುತ್ತೆ. ಇದರಲ್ಲಿ ಪ್ರೋಟೀನ್ 0 ಇರುತ್ತೆ, ಕಾರ್ಬೋಹೈಡ್ರೇಟ್ 18 ಗ್ರಾಮ್ಸ್ ಇರುತ್ತೆ, ಫೈಬರ್ 1 ಗ್ರಾಮ್ ಇರುತ್ತೆ. ಆದರೆ ನಾವು ಅದೇ ಗ್ರೇಪ್ಸ್ನ ನಾವು ಒಣಗಿಸಿದ್ದು 40 ಗ್ರಾಮ್. ನಾನಲ್ಲಿ ಫಸ್ಟ್ ಫ್ರೆಶ್ ಫ್ರೂಟ್ ತಾಜಾ ಹಣ್ಣು ಹೇಳಿದ್ದು 100 ಗ್ರಾಮು, ಆದರೆ ನಾನು ಇಲ್ಲಿ ಹೇಳ್ತಾ ಇರೋದು 40 ಗ್ರಾಮ್. 40 ಗ್ರಾಮ್ ಒಣ ದ್ರಾಕ್ಷಿ ತಗೊಂಡಾಗ ಏನಾಗುತ್ತೆ, ಅದರಲ್ಲಿ 500 ಕ್ಯಾಲೋರೀಸ್ ಸಿಗುತ್ತೆ. ಅಂದರೆ ಅದ್ರಿಗಿಂತ ಜಾಸ್ತಿ ಕ್ಯಾಲೋರೀಸ್ ಇದೆ. ಪ್ರೋಟೀನ್ 1 ಗ್ರಾಮ್ ಇದೆ, ಅದರಲ್ಲಿ ಪ್ರೋಟೀನ್ ಇರಲಿಲ್ಲ, ಇದರಲ್ಲಿ 1 ಗ್ರಾಮ್ ಅಷ್ಟು ಪ್ರೋಟೀನ್ ಇದೆ. ಕಾರ್ಬೋಹೈಡ್ರೇಟ್ ಅದರಲ್ಲಿ 18 ಗ್ರಾಮ್ಸ್ ಇತ್ತು, ಇದರಲ್ಲಿ 30 ಗ್ರಾಮ್ಸ್ ಇದೆ. ಹಾಗೆ ಫೈಬರ್ 2 ಗ್ರಾಮ್ಸ್ ಆಫ್ ಫೈಬರ್ ಇದೆ. ಅಂದ್ರೆ ನಾವು ಯಾವುದೇ ಹಣ್ಣು ಒಣಗಿಸಿದಾಗ ಕಾನ್ಸಂಟ್ರೇಟೆಡ್ ಆಗುತ್ತೆ, ಅಂದ್ರೆ ನಮ್ಮ ಪೋಷಕಾಂಶ ಏನಂದ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಸಾಕು. ಹಾಗೆ ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಶುಗರ್ ಹಾಗೆ ಕಾರ್ಬೋಹೈಡ್ರೇಟ್ ಮಟ್ಟನೂ ಕೂಡ ಜಾಸ್ತಿ ಇರುತ್ತೆ, ಅದನ್ನು ಕೂಡ ನಾವು ಪರಿಗಣಿಸಬೇಕು. ಸೊ ಈಗ ನಾವು 1 ಕಪ್ ಫ್ರೆಶ್ ಗ್ರೇಪ್ಸ್ ತಿಂದ್ವಿ ಅಂತ ನಾವು 1 ಕಪ್ ಒಣ ಗ್ರೇಪ್ಸ್ ತಿನ್ನೋದು ತಪ್ಪಾಗತ್ತೆ. ಹಾಗಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಅಗತ್ಯ ಮೀರಿ ನಾವು ತಗೋಬಾರ್ದು, ಅದು ಕೂಡ ದೇಹಕ್ಕೆ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಈ ಹಣ್ಣುಗಳಲ್ಲಿ ಈಗ ಡಿಫ್ರೆಂಟ್, ಕೆಲವೊಬ್ರು ಹೇಳ್ತಾರೆ ಹಣ್ಣುಗಳು ಯಾವ ಟೈಮಲ್ಲಿ ಸೇವನೆ ಮಾಡಬೇಕು ಅಂತ ತುಂಬ ಹೇಳ್ತಿರ್ತಾರೆ. ಕೆಲವೊಬ್ರು ಹೇಳ್ತೀವಿ ಊಟ ಆದ ತಕ್ಷಣ ಬಾಳೆಹಣ್ಣು ತಿನ್ನಬೇಕು, ಕೆಲವೊಬ್ರು ಬೆಳಿಗ್ಗೆ ಎದ್ದ ತಕ್ಷಣ ಹಣ್ಣನ್ನು ತಿನ್ನಬೇಕು, ಅಥವಾ ಕೆಲವೊಬ್ರು ಹೇಳ್ತಾರೆ ನಾವು ಬ್ರೇಕ್ಫಾಸ್ಟ್ ಟೈಮಲ್ಲಿ ಹಣ್ಣು ತಿನ್ನಬೇಕು, ಕೆಲವೊಬ್ಬರೆಲ್ಲ ಫ್ರೂಟ್ ಡಯಟ್ ಅಂತಾನೆ ಮಾಡ್ತಾರೆ. ಇದನ್ನೆಲ್ಲ ನಾವು ಅನ್ಹೆಲ್ದಿ ಡಯಟ್ ಅಂತ ಹೇಳ್ತೀನಿ. ತುಂಬ ಜನ ಹೇಳ್ತೀರಿ ನಾನು ಬನಾನಾ ಡಯಟ್ ಮಾಡ್ತೀನಿ, ಇಡೀ ದಿನ ಬನಾನಾನೇ ತಿಂತಾ ಇರೋದು, ಯಾವುದೇ ಆಹಾರ ಸೇವನೆ ಮಾಡ್ತಿರಲ್ಲ, ಇಡೀ ದಿನ ಆ್ಯಪಲ್ ತಿನ್ಕೊಂಡೆ ಆಹಾರ ಪದ್ಧತಿನ ಫಾಲೋ ಮಾಡ್ತಾರೆ. ಇದು ಅನ್ಹೆಲ್ದಿ ಡಯಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ, ನಿಮಗೆ ಬರೀ ಆ್ಯಪಲ್ ಏನು ಪೋಷಕಾಂಶ ಕೊಡುತ್ತೋ ಅಷ್ಟೇ ನಿಮ್ಮ ದೇಹಕ್ಕೆ ಬೇಕಾಗಲ್ಲ, ಬೇರೆ ಪೋಷಕಾಂಶಗಳು ಬೇಕಾಗತ್ತೆ. ಹಾಗಾಗಿ ಈ ಫ್ರೂಟ್ ಡಯಟ್ ಅಂತ ಯಾರ್ಯಾರು ಮಾಡ್ತಾ ಇದ್ದೀರೋ, ಒಂದು ಸತಿ ನೀವು ಆಹಾರ ತಜ್ಞರ ಭೇಟಿಯಾಗಿ ಪರಿಶೀಲಿಸಿ ನೀವು ಆ ಡಯಟ್ನ ಫಾಲೋ ಮಾಡೋದು ಉತ್ತಮ. ಸೊ ಈಗ ಹಣ್ಣುಗಳಿಗೆ ಬಂದಾಗ, ಈಗ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಹಣ್ಣುಗಳನ್ನ ಸೇವನೆ ಯಾವ ಟೈಮಲ್ಲಿ ಮಾಡಬೇಕು. ಸೊ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಈಗ ನಾವು ಏನು ಹೇಳ್ತೀವಿ, ಈಗ ಡಯಾಬಿಟಿಸ್ ಇರುತ್ತೆ, ಅಥವಾ ಕೆಲವೊಬ್ಬರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ಲೋ ಶುಗರ್ಸ್ ಆಗ್ತಾ ಇರುತ್ತೆ. ಆವಾಗ ನಮ್ಗೆ ಯಾವಾಗ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಲೋ ಶುಗರ್ ಆದಾಗ ಏನಾಗುತ್ತೆ, ಆವಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಿರುತ್ತೋ ಆವಾಗ ಅದನ್ನ ಸೇವನೆ ಮಾಡೋದು ಉತ್ತಮ. ಯಾಕಂದ್ರೆ ಒಂದು ಎನರ್ಜಿನೂ ಕೊಡುತ್ತೆ, ಹಾಗೆ ನಿಮಗೆ ಶುಗರ್ನು ಕೂಡ ಜಾಸ್ತಿ ಆಗುತ್ತೆ. ಲೋ ಶುಗರ್ ಆದಾಗ ನೀವು ಉಪಯೋಗಿಸ್ಕೋಬಹುದು. ಕೆಲವು ಟೈಮ್ ಕೆಲವೊಬ್ರಿಗೆ ಕ್ರೇವಿಂಗ್ಸ್ ಆಗುತ್ತೆ, ಸ್ವೀಟ್ ತಿನ್ಬೇಕು ಅಂತ. ಯಾವುದೋ ಒಂದು ಸಂಸ್ಕರಿತ ಸಕ್ಕರೆಯಿಂದ ಮಾಡಿರೋ ತಿಂಡಿ ತಿನಿಸುಗಳಿಗಿಂತ ನೀವು ಈ ಡ್ರೈ ಫ್ರೂಟ್ಸ್ನ ಸೇವನೆ ಮಾಡೋದು ಉತ್ತಮ. ಹಾಗೆ ಫ್ರೆಶ್ ಫ್ರೂಟ್ ಕೂಡ ಸೇವನೆ ಮಾಡ್ಬೋದು. ಕೆಲವೊಂದು ನಿಮಗೆ ಮಾವಿನ ಹಣ್ಣು ಬರುತ್ತೆ, ಅಥವಾ ಸೇಬು ಹಣ್ಣು ಬರುತ್ತೆ, ಇದಕ್ಕೆಲ್ಲ ಸ್ವಲ್ಪ ಸ್ವೀಟ್ ಇರುತ್ತೆ, ಅದನ್ನು ಕೂಡ ನೀವು ಸೇವನೆ ಮಾಡ್ಬೋದು. ಅಂದ್ರೆ ನಾವು ಪೋಷಕಾಂಶ ಭರಿತ ಹಣ್ಣುಗಳನ್ನ ತಿಂದ್ರೆ ನಮ್ಮ ದೇಹಕ್ಕೆ
ಒಳ್ಳೆ ಬೆನಿಫಿಟ್ ಇರುತ್ತೆ. ನಮ್ದು ಯಾವುದೋ ಒಂದು ಸಕ್ಕರೆ ತಿಂದಾಗ ಬರೀ ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ಕೊಡೋದ್ಕಿಂತ ಪೋಷಕಾಂಶ ಭರಿತ ಆಹಾರ ಒಳ್ಳೇದಾಗಿರುತ್ತೆ. ಈಗ ಕೆಲವೊಬ್ರು ಏನ್ ಮಾಡ್ತೀವಿ ಅಂತಂದ್ರೆ ಈ ಊಟ ಬಿಟ್ಟು ಬರೀ ಹಣ್ಣನ್ನು ಫ್ರೂಟ್ ಬೌಲ್ ತಗೊಂತೀವಿ, ಹೈ ಫೈಬರ್ ಇರುತ್ತೆ ಅಂತ ಆ ಥರನೂ ಡಯಟ್ ಮಾಡ್ತಾ ಇರ್ತಾರೆ. ಅದು ಕೂಡ ರಾಂಗ್ ಆಗುತ್ತೆ. ನೀವು ಊಟನ ಬದಲಿಯಾಗಿ ಹಣ್ಣನ್ನ ತಿನ್ನಬಾರ್ದು. ನಾವು ಹಣ್ಣುಗಳನ್ನ ಏನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಆಸ್ ಎ ಸ್ನ್ಯಾಕ್ ತರ ಟ್ರೀಟ್ ಮಾಡ್ತೀವಿ. ನಿಮಗೆ ಲಘು ಉಪಹಾರ ಅಂತ ಹೇಳ್ತೀವಿ. ಯಾವಾಗಾದ್ರೂ ನಿಮ್ಗೆ ಹಶುವಾಯ್ತು, ಲೈಟಾಗಿ ಹಶುವಾದಾಗ ಈ ಹಣ್ಣನ್ನ ಬಳಕೆ ಆದ್ರೆ ಹಣ್ಣುಗಳೇ ಊಟ ತರ ಉಪಯೋಗಿಸೋದು ಬೇಡ. ಯಾಕಂದ್ರೆ ಅದರಲ್ಲೂ ಕೂಡ ಫ್ರುಕ್ಟೋಸ್ ಅಂದ್ರೆ ಶುಗರ್ ಅಂಶ. ಈಗ ನೀವು ಯಥೇಚ್ಛವಾಗಿ ಒಂದು ಹಣ್ಣನ್ನು ಜಾಸ್ತಿ ಪ್ರಮಾಣದಲ್ಲಿ ತಿಂತಾ ಹೋಗ್ತಾ ಇದ್ರೆ ಅದು ಕೂಡ ನಿಮ್ಮ ದೇಹದಲ್ಲಿ ಶುಗರ್ ಕೊಡ್ತಾನೆ ಹೋಗುತ್ತೆ. ಈಗ ವೆಯ್ಟ್ ಲಾಸ್ ಮಾಡೋರಲ್ಲಿ ಫ್ರೂಟ್ ಬೌಲ್, ಫ್ರೂಟ್ ಡಯಟ್ ಎಲ್ಲ ಮಾಡ್ತಿದ್ರೆ ಏನಾಗುತ್ತೆ, ಈ ಹಣ್ಣಲ್ಲೂ ಕೂಡ ಫ್ರುಕ್ಟೋಸ್ ಇರುತ್ತೆ, ಶುಗರ್ನ ಜಾಸ್ತಿ ಆಗುತ್ತೆ. ಅದು ನಿಮ್ಮ ವೆಯ್ಟ್ ಲಾಸ್ಗೆ ಅಷ್ಟು ಹೆಲ್ದಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ಆಗಲ್ಲ. ಸೊ ಈ ಹಣ್ಣಲ್ಲಿ ತುಂಬ ಬೆನಿಫಿಟ್ಸ್ ಏನು ಅಂತಂದ್ರೆ ಇದು ನಮ್ಮ ದೇಹದಲ್ಲಿ BP ಕಮ್ಮಿ ಮಾಡ್ತಾ ಹೋಗುತ್ತೆ. ಈಗ ಹೇಗೆ BP ಕಮ್ಮಿ ಮಾಡುತ್ತೆ ಅಂತಂದ್ರೆ ಇದರಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಕಾಂಪೊನೆಂಟ್ ಇರೋದ್ರಿಂದ ಹಣ್ಣುಗಳಲ್ಲಿ ಇದು ನಮ್ಮ BP ಕಮ್ಮಿ ಆಗ್ತಾ ಹೋಗುತ್ತೆ. ಹಾರ್ಟ್ ಹೆಲ್ದಿ ಅಂತಾನೂ ಹೇಳ್ತೀವಿ. ಯಾಕೆ ಅಂತಂದ್ರೆ ಇದರಲ್ಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಆಮೇಲೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಇರೋದ್ರಿಂದ ಕೂಡ ನಮ್ಮ ರಕ್ತನಾಳದ ಈಗ ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ರಕ್ತನಾಳದ ಸಂಚಲನ ಅಂದ್ರೆ ಬ್ಲಡ್ ಫ್ಲೋ ಕೂಡ ಇದು ಈಸಿ ಆಗ್ತಾ ಹೋಗುತ್ತೆ. ಹಣ್ಣುಗಳು ನಮಗೆ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂತಾನೂ ಹೇಳ್ತೀವಿ. ಎಸ್ಪೆಷಲಿ ನಮ್ಗೆ ಏನಂದ್ರೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋಕ್ಕೂ ಕೂಡ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಬೇಕಾಗುತ್ತೆ. ಆಮೇಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಿದಾಗ ಫೈಟ್ ಅಗೇನ್ಸ್ಟ್ ದ ಡಿಸೀಸ್, ಏನಾದ್ರೂ ಇನ್ಫೆಕ್ಷನ್ಸ್ ಆಗಿರಲಿ ಅಥವಾ ಬೇರೆ ಯಾವುದೇ ಒಂದು ಇನ್ಫೆಕ್ಷನ್, ನಮಗೆ ಈಗ ಸಣ್ಣ ಜ್ವರ ಬಂತು ಅಂದ್ರೆ ಬ್ಯಾಕ್ಟೀರಿಯಾ ಎದುರು ಫೈಟ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೆ ಇದು ಹಣ್ಣುಗಳಲ್ಲಿ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡೋಕ್ಕೆ ಸಹಾಯಕಾರಿ ಆಗುತ್ತೆ. ಈ ಹಣ್ಣುಗಳಲ್ಲಿ ಶುಗರ್ ಅಂಶ, ಲೋ ಕಾರ್ಬೋಹೈಡ್ರೇಟ್ ಹಣ್ಣುಗಳು ಅಂತ ಇದೆ. ಯಾವ್ಯಾವು ಅಂತಂದ್ರೆ ಈಗ ಅವಕ್ಯಾಡೋ ಆಗಿರಲಿ ಅಥವಾ ಬೆರೀಸ್, ಈಗ ಸ್ಟ್ರಾಬೆರಿ, ರಸ್ಬೆರಿ, ಮಲ್ಬೆರಿ, ಬ್ಲೂಬೆರಿ, ಬ್ಲ್ಯಾಕ್ ಬೆರೀಸ್ ಅಂತ ಏನು ಹೇಳ್ತೀವಿ ಇದನ್ನು ತಗೊಳೋದು. ಹಾಗೆ ಬಾರೆಹಣ್ಣು ಅಂತ ಈಗ ಸೀಸನ್ ಬರ್ತಾ ಇದೆ, ಎಲ್ಚಿ ಹಣ್ಣು ಅಂತಾನೂ ಕರೀತಾರೆ. ಬಾರೆಹಣ್ಣು, ಕಿತ್ಲೆ ಹಣ್ಣು, ಆಮ್ಲ, ಈ ಥರದ್ದೆಲ್ಲ ಡಯಾಬಿಟಿಕ್ ಹೆಲ್ದಿ ಫ್ರೂಟ್ಸ್ ಅಂತಲೂ ಕರಿತೀವಿ. ಆದರೆ ಡಯಾಬಿಟಿಕ್ಸಿಗೆ ಹೊಂದಿದ್ರು ಯಾವುದೇ ಕಾರಣಕ್ಕೂ ಜ್ಯೂಸಸ್ ಸೇವನೆ ಮಾಡೋದು ಬೇಡ. ಯಾಕೆ ಅಂತಂದರೆ ನಾವು ಯಾವಾಗಲೂ ಜ್ಯೂಸ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಒಂದು ಹಣ್ಣನ್ನು ಉಪಯೋಗಿಸಲ್ಲ. ಈಗ ನೀವು ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ರೆ ಅಂದರೆ 2-3 ಹಣ್ಣನ್ನು ಹಾಕಿ ಜ್ಯೂಸ್ ಮಾಡ್ತೀವಿ, ಆವಾಗ 1 ಕಪ್ ಆಗುತ್ತೆ. ಆದರೆ ನಾವಿಲ್ಲಿ 3 ಹಣ್ಣನಷ್ಟು ಶುಗರ್ ತಿಂದಷ್ಟು ನಾವು ಜ್ಯೂಸ್ ಕುಡಿದಾಗ ಬರುತ್ತೆ. ಆದರೆ ನಾವು ಹಣ್ಣು ತಿನ್ಬೇಕಾದ್ರೆ ಒಂದೇ ಹಣ್ಣನ್ನು ತಿಂತೀವಿ, ಜಾಸ್ತಿ ಹಣ್ಣನ್ನು ತಿನ್ನಕ್ಕಾಗಲ್ಲ. ಹಾಗಾಗಿ ನೀವು ಕಮ್ಮಿ ಪ್ರಮಾಣದಲ್ಲಿ ಶುಗರ್ ನಮ್ಮ ದೇಹಕ್ಕೆ ಹೋಗ್ಬೇಕು ಅಂತಂದ್ರೆ ಹಣ್ಣು ತಿನ್ನೋದು ಒಳ್ಳೇದು, ಯಾವುದೇ ಕಾರಣಕ್ಕೂ ಜ್ಯೂಸ್ ಕುಡಿಯೋದು ಬೇಡ. ಇದು ನಮ್ಮ ದೇಹದ ಡೈಜೆಷನ್ ಪವರ್ ಅಂದ್ರೆ ಜೀರ್ಣಕ್ರಿಯೆನೂ ಕೂಡ ಚೆನ್ನಾಗಾಗತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಯಥೇಚ್ಛವಾದ ನಾರಿನಂಶ ಇರುತ್ತೆ. ಈಗ ಸಾಲ್ಯುಬಲ್ ಫೈಬರ್ ಅಥವಾ ಇನ್ಸಾಲ್ಯುಬಲ್ ಫೈಬರ್ ಬಗ್ಗೆ ಏನು ಹೇಳಿದೆ, ಈ ನಾರಿನಂಶ ಏನು ಅಂತಂದ್ರೆ ದೇಹದಲ್ಲಿ ಯಾವುದೇ ಒಂದು ವೇಸ್ಟ್ ಇದ್ರೆ ದೇಹದಿಂದ ಹೊರಗೆ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾವುದೇ ತರ ಡೈಜೆಷನ್ ಇಶ್ಯೂ ಬರಲ್ಲ, ಗ್ಯಾಸ್ಟ್ರಿಕ್ ಆಗಲಿ, ಇಂಡೈಜೆಷನ್ ಪ್ರಾಬ್ಲಮ್ ಯಾವುದೇ ತರ ಇದಕ್ಕೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಯಾವುದೇ ತರ ತೊಂದರೆ ಬರೋಲ್ಲ. ಹಾಗೆ ಇದು ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಏನು ಹೇಳ್ತೀವಿ, ಯಾರ್ಯಾರು ಮಲಬದ್ಧತೆ ಈ ತರ ಯಾವ್ದಾದ್ರು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ಅವರು ಈ ಹಣ್ಣನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ, ಅಂದ್ರೆ ಆಸ್ ಎ ಸ್ನ್ಯಾಕ್ ಟೈಮಲ್ಲಿ, ಊಟ ಆದ ತಕ್ಷಣನೂ ಅಲ್ಲ, ನೀವು ಪ್ರತಿನಿತ್ಯ ಸೇವನೆ ಮಾಡೋದನ್ನ ಅಂದ್ರೆ ನೀವು ಹಣ್ಣಿಂದನೇ ನಿಮಗೆ ಮಲಬದ್ಧತೆ ಕ್ಯೂರ್ ಆಗುತ್ತೆ ಅಂತಲ್ಲ, ನಿಮ್ಮ ದಿನಕ್ಕೆ ಫೈಬರ್ ಅಂಶ, ನಾರಿನಂಶ 35 ಗ್ರಾಮ್ ಅಷ್ಟು ನೀವು ಆಹಾರದಲ್ಲಿ ರೀಚ್ ಆಗ್ತಾ ಇದ್ರೆ ನಿಮ್ಗೆ ಯಾವುದೇ ತರ ಮಲಬದ್ಧತೆ ಆಗಲ್ಲ. ಹಾಗೆ ಈ ಹಣ್ಣುಗಳಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ವಾಟರ್ ಕಂಟೆಂಟ್ ಜಾಸ್ತಿ ಇದ್ರೆ ನಮ್ಮ ದೇಹಕ್ಕೆ ಹೈಡ್ರೇಷನ್ ಕೂಡ ಮಾಡ್ತಾ ಬರುತ್ತೆ. ಹಾಗಾಗಿ ನೀವು ಹಣ್ಣನ್ನ ಸೇವಿಸಿ. ಹಾಗೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಣ್ಣುಗಳೆಲ್ಲ ಹೈಬ್ರಿಡ್ ವೆರೈಟಿ ಆಗಿದೆ, ಅಂದ್ರೆ ಗಾತ್ರದಲ್ಲಿ ದೊಡ್ಡದಾಗಿದೆ, ಆದ್ರೆ ಶುಗರ್ ಕಂಟೆಂಟ್ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ನೀವು ಹಣ್ಣನ್ನ ಖರೀದಿಸ್ತಿದ್ದೀರಾ ಅಂತಂದ್ರೆ ಗಾತ್ರದಲ್ಲಿ ಸಣ್ಣದಾಗಿರ್ಬೇಕು. ಆದ್ರೆ ಈಗ ಹೈಬ್ರಿಡ್ ವೆರೈಟೀಸ್ ಅಲ್ಲಿ ತುಂಬಾ ಸ್ವೀಟ್ ಕೊಡ್ತಾ ಇದರಲ್ಲಿ ತುಂಬಾ ಶುಗರ್ನ ಅಂಶ ಇರುತ್ತೆ. ನೀವು ನಾರ್ಮಲ್ ಸ್ವೀಟ್ ಹೇಗಿರುತ್ತೋ ಅದನ್ನ ತಗೊಂಡ್ರೆ ಸಾಕು. ತುಂಬಾ ಹೈಬ್ರಿಡ್ ದೊಡ್ಡದು ಅಥವಾ ದೊಡ್ಡ ಗಾತ್ರದ ಹಣ್ಣುಗಳನ್ನ ಖರೀದಿಸೋದು ಆದಷ್ಟು ಬೇಡ. ಆರ್ಗ್ಯಾನಿಕ್ ಆಗಿ ಏನಿರುತ್ತೋ ಅದನ್ನ ಕರೆಸಿ ಸೇವನೆ ಮಾಡೋದು ಆರೋಗ್ಯಕ್ಕೂ ಒಳ್ಳೇದೆ. ಹಾಗಂತ ಯಾವುದೇ ಟೈಮ್ಲಿ, ಈಗ ಕೆಲವು ಟೈಮ್ ಜಿಮ್ ಮಾಡ್ತಾ ಇರ್ತೀವಿ, ಈಗ ಜಿಮ್ಮಿಗೆ ಹೋಗೋರು ಇರ್ತಾರೆ ಅಥವಾ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಅವ್ರಿಗೆ ಅಂದ್ರೆ ಪ್ರೀ ವರ್ಕೌಟ್ ಮೀಲ್ ಅಂತ ಹೇಳ್ತೀವಿ. ಪ್ರೀ ವರ್ಕೌಟ್ ಮೀಲ್ ನಿಮಗೆ ಎನರ್ಜಿ ಬೇಕಾಗುತ್ತೆ, ದೇಹಕ್ಕೆ ಇನ್ಸ್ಟೆಂಟ್ ಆಗಿ ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಎನರ್ಜಿ ಕೊಡ್ತಾ ಇರುತ್ತೆ. ಅದಕ್ಕೆ ನಾವು ಹಣ್ಣುಗಳು ಕೂಡ ಸಪ್ಲಿಮೆಂಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಬನಾನಾ ತಿಂದು ಹೋಗ್ಬೋದು, ಆಪಲ್ ತಿಂದು ಹೋಗ್ಬೋದು. ಇದನ್ನ ನೀವು ಪ್ರೀ ವರ್ಕೌಟ್ ಮೀಲ್ ಆಗ್ಲೂ ಕೂಡ ಬಳಸಬಹುದು. ಕೆಲವೊಬ್ರು ಏನ್ ಮಾಡ್ತೀವಿ ಆಸ್ ಎ ಸ್ನಾಕ್ಸ್ ಕೂಡ ಬಳಸಬಹುದು.
ಕೆಲವೊಬ್ರು ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಲಡ್ಡು ಕೂಡ ಮಾಡ್ತಾರೆ, ಆ ಥರನೂ ಬಳಸ್ಕೋಬಹುದು. ಆದರೆ ನಿಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಇದನ್ನು ನಾವು ಕೊಡಬೇಕು ಅಂತ ನೀವು ಆಹಾರ ತಜ್ಞರ ಭೇಟಿಯಾಗಿ ನಾವು ಎಷ್ಟು ಸೇವನೆ ಮಾಡಬೇಕು ಅಂತ ತಿಳ್ಕೊಂಡು ಇದನ್ನು ಸೇವನೆ ಮಾಡೋದು ಉತ್ತಮ.